ನಮಸ್ಕಾರ ಎಲ್ರಿಗೂ. ಬೋನಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಿಕ್ಕೋಗಿರೋ ಬಾಳೆಹಣ್ಣಿನಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ಬಾಳೆಹಣ್ಣನ್ನು ತಗೊಂಡಿದ್ದೀವಿ. ಪೂಜೆ ಅಥವಾ ಫಂಕ್ಷನ್ ಯಾವುದಕ್ಕೆ ಬೇಕಾದ್ರೂ ಬಾಳೆಹಣ್ಣು ಯೂಸ್ ಮಾಡ್ತೀವಿ. ಆದರೆ ಎಲ್ಲ ವೆರೈಟಿ ಫುಡ್ಡು ಸ್ನ್ಯಾಕ್ಸ್ ಖಾಲಿ ಆಗುತ್ತೆ, ಬಾಳೆಹಣ್ಣು ಮಾತ್ರ ಮಿಕ್ಕೋಗುತ್ತೆ. ಇವಾಗ ಅದನ್ನು ನಾನು ತಗೊಂಡು ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಮಿಕ್ಕೋಗಿರೋ ಬಾಳೆಹಣ್ಣನ್ನು ತಗೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ 1 ಕಪ್ಪಷ್ಟು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಹಿ ಜಾಸ್ತಿ ನಿಮ್ಗೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಅದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಹಸಿಕಾಯಿ ತೆಂಗಿನಕಾಯಿನ ತಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಒಂದೋಳು ತೆಂಗಿನಕಾಯಿನ ನಾನು ತಗೊತಾ ಇದ್ದೀನಿ. ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬಾಳೆಹಣ್ಣು ಜೊತೆಯಲ್ಲಿ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿ ಇರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀವು ಮೈದಾ ಹಿಟ್ಟು ಇಷ್ಟಪಟ್ಟರೆ ಮೈದಾ ಹಿಟ್ಟಿಂದ ದೋಸೆ ಮಾಡ್ಕೋಬೋದು, ಅಥವಾ ಗೋಧಿ ಹಿಟ್ಟು. ಈ ಎರಡರಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ಗೋಧಿ ಹಿಟ್ಟು 2.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಸ್ವಲ್ಪ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಳಿಸ್ಕೊಂಡ್ಬಿಡಬೇಕು. ನೋಡಿ, ನಿಧಾನಕ್ಕೆ ಕಳಿಸ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ನಾನು ಕಳಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ನಾವು ಹಾಗೆ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ. 10 ನಿಮಿಷ ನಂತರ ನಾವು ದೋಸೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಹೆಂಚಿನ ಇಟ್ಟಿದ್ದೀನಿ, ಚೆನ್ನಾಗಿ ಬಿಸಿ ಆಗಿದೆ. ಈ ಥರ ಫುಲ್ ಎಣ್ಣೆ ನಾವು ಅಪ್ಲೈ ಮಾಡಿಬಿಟ್ಟು ದೋಸೆನ ಹಾಕ್ಕೋಬೇಕು. ನೋಡಿ, ತಿರುಗಿಸ್ತಾನೆ ಇರಬೇಕು, ಸೌಟನ್ನ ತೆಗಿಬಾರ್ದು. ಹಾಗೆ ಕಂಟಿನ್ಯೂ ಆಗಿ ರೌಂಡಾಗಿ ಮಾಡ್ಕೊಂಡು ಬರ್ತಾನೆ ಇರಿ, ನೀಟಾಗಿ ಬರುತ್ತೆ. ಈಗ ಸುತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಜಾಸ್ತಿ ಜೋರಾಗಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಯಾಕಂದರೆ ನಾವು ಬೆಲ್ಲ ಹಾಕಿದ್ದೀವಲ್ಲ ಅದರಿಂದ. ಈಗ 1-2-3 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿದ ನಂತರ ನಾವು ಅದನ್ನು ತಿರ್ಗ್ಸಕ್ಕೆ ಹೋಗಬೇಕು. ನೋಡಿ, 2 ಕಡೆನೂ ಚೆನ್ನಾಗಿ ಬೇಯಬೇಕು. ಅಷ್ಟೇ, ಬಾಳೆಹಣ್ಣು ದೋಸೆ ರೆಡಿ ಆಯಿತು. ಈಗ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಫಸ್ಟು ಚೆನ್ನಾಗಿ ಹೆಂಚಿನ ಮೇಲೆ ಎಣ್ಣೆನ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ದೋಸೆ ಹಿಟ್ಟು ಅದಕ್ಕೆ ನಾವು ಕಳಿಸಿಟ್ಕೊಂಡಿದ್ದೀವಲ್ಲ ಬಾಳೆಹಣ್ಣು ಹಿಟ್ಟನ್ನು ಇದರಲ್ಲಿ ಹಾಕೊಂಡ್ಬಿಡಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ನಿಧಾನಕ್ಕೆ ತಿರುಗ್ಸಕ್ಕೆ ಹೋಗಬೇಕು, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ನಿಮಗೆ. ನೋಡಿದ್ರಾ, ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಎಲ್ಲ ಹಿಟ್ಟನ್ನು ನಾವು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಪರ್ಫೆಕ್ಟಾಗಿ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಈ ರೀತಿ ನೀವು ಮಾಡಿಕೊಂಡು ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡ್ತಾ ಇರೋ ಅಡುಗೆಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರ್ತಾ ಇರುತ್ತೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.